ಮೇಲೆ ಅಂಗಡಿಗಳು ಕಟ್ಕೊಂಡ್ರು. ಇವಾಗ ಚರಂಡಿ ಮೇಲೆ ಬಂದಿರೋ ರೆಗ್ಯುಲೇಷನ್ ಅಲ್ಲ, ಏನ್ ಸಾಧಿಸೋದು? ಆಯ್ತು, ನನ್ನೊಂದು ಆ ಕಡೆ ನಾನು ಕೊಡ್ತೀನಿ 5 ಅಡಿ. ಸರ್ ಯಾರು ಓಡಾಡ್ತಾರೆ? ಬನ್ನಿ ನೋಡಿ, ಬನ್ನಿ. ಸಭೆ ತಾನೇ ಕೇಳೋದು. ಸಭೆ ಏನ್ ಮಾಡಿರೋದು? ಸಭೆ ಏನ್ ಮಾಡಿರೋದು? ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಪಂಚಾಯಿತಿ ಸಭೆಯನ್ನ ಆಯೋಜಿಸಲಾಗಿತ್ತು. ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪಿಲ್ಲಮ್ಮ ಅವರು ವಹಿಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದರು. ಹಾಗೆ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಜನಪ್ರತಿನಿಧಿಗಳ ಮತ್ತು ಇಲಾಖೆಯ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಈ ಗ್ರಾಮ ಸಭೆಯಲ್ಲಿ ನೀವೆಲ್ಲ ಗೊಂದಲ ಅಂತ ಹೇಳ್ತೀರಾ. ನಮ್ಮ ಮಟ್ಟದಲ್ಲಿ ತೀರ್ಮಾನ ಆಗದೆ ಇರತಕ್ಕಂಥ ವಿಷಯಗಳನ್ನ ತಗೊಂಬಂದು ನಮ್ಗೆ ಹೇಳಿದಾಗ ಗೊಂದಲ ಆಗೇ ಆಗುತ್ತೆ. ಮತ್ತೆ ಅಲ್ಲಿ ಬಂದಿರತಕ್ಕಂಥ ಮಹಿಳೆಯರು ಅವ್ರಿಗೇನು ಲೀಡ್ರು ಅಂತ ಬಂದಿದ್ರು, ಅವರು ಸರ್ಕಾರದ ಒಂದು ಯೋಜನೆಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ದೇನೆ ಬಂದು ಪಂಚಾಯಿತಿ ಮೇಲೆ ಒಂದು ಗೂಬೆ ಕೂರಿಸುವಂಥ ಕೆಲಸ ಅದು. ನೋಡಿ, ಹುಲಿಮಂಗಲದಲ್ಲಿ ಸರ್ಕಾರಿ ಜಾಗಗಳಿರೋದ್ರಿಂದ ಅವರು ನಮಗೆಲ್ಲ ಒಂದೊಂದು 30-40 ಸೈಟ್ಸನ್ನು ಕೊಡಬೇಕು ಅನ್ನೋದು ಅವ್ರ ಬೇಡಿಕೆ. ಇದು ಸುಮಾರು ವರ್ಷಗಳಿಂದ ನಮಗೆ ಒಂದು 5 ಎಕರೆ ಚಿಲ್ಲರೆ ಗ್ರಾಂಟ್ ಆಗಿದೆ. ಅದನ್ನು ಹಂಚೋದಕ್ಕಾಗಲ್ಲ ನಮಗೆ. ಮಾರ್ಗೊಂಡಳ್ಳಿ ಮತ್ತು ಶಿಕಾರಿಪುರ ಹುಲಿಮಂಗಲ ಗ್ರಾಮಗಳಿಗೆ ಕಡುಬಡವ್ರಿಗೆ ಹಂಚೋದಕ್ಕಾಗಲ್ಲ ಅಂತೇಳಿ ಮತ್ತೆ ನಾವು ಇನ್ನೂ 5 ಎಕರೆಗೆ ಗ್ರಾಂಟಿಗೆ ನಾವು ಕೇಳಿದ್ವಿ. ಆಗ ನಮಗೆ ಬಂದ ಉತ್ತರನೇ, ನಮಗೆ ಈ ಲಿಮಿಟ್ಸಲ್ಲಿ ಕೊಡೋದಕ್ಕೆ ಬರಲ್ಲ, ಭೂಮಿ ಬೆಲೆ ತುಂಬ ಅತಿ ಹೆಚ್ಚು ಇದೆ, ಸುಮಾರು 50 ಲಕ್ಷ ರೂಪಾಯಿ ಮೇಲೆ ಇದೆ ಅಂತೇಳಿ ಸುಮಾರು 2-3 ವರ್ಷಗಳ ಹಿಂದೆನೇ ಹೇಳಿದರು. ಹಾಗಾಗಿ ಆ ಒಂದು ಆಶ್ರಯ ಕಮಿಟಿಯಲ್ಲಿ ಇರ್ತಕ್ಕಂಥ ಒಂದು ಜಮೀನನ್ನು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಬದಲಾವಣೆಯನ್ನು ಮಾಡಿ ಬಹುಮಹಡಿ ಕಟ್ಟಡ ಕಟ್ಟಿ ಬಡವರಿಗೆ ಕೊಡಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ. ಹಾಗಾಗಿ ಇವರು ಸೈಟನ್ನೇ ಕೊಡಿ ಅಂತ ಹೇಳ್ತಾರೆ. ಈಗ ಅದರ ಪಕ್ಕದಲ್ಲಿ, ಅದು ಹೂಗಳತೆ ಪಕ್ಕದಲ್ಲಿ, ಅಂದರೆ ಸುಮಾರು ಒಂದು 50-100 ಇರ್ತಕ್ಕಂಥ ಜಾಗದಲ್ಲಿ 12,000-13,000 ಒಂದು 31 ಸ್ಕ್ವೇರ್ ಫೀಟ್ಗೆ ಜಾಗ ಇದೆ. ಸುಮಾರು ಅಂದರೆ 80ರಿಂದ 1 ಕೋಟಿ ರೂಪಾಯಿ ಒಂದು ಸೈಟ್ ಆಗುತ್ತೆ. ಇದು ಸರ್ಕಾರ ಬಡವರಿಗೆ ಹಂಚೋದಕ್ಕೆ ಆಗಲ್ಲ ಅನ್ನೋ ಒಂದು ಯೋಜನೆ. ಹಾಗಾಗಿ ಅವ್ರಿಗೆ ತಿಳಿ ಹೇಳಿದ್ದೀವಿ. ಮುಂದೆ ಅವರು ಏನು DC ಮುಖಾಂತರನೋ ಅಥವಾ ತಹಶೀಲ್ದಾರ್ ಮಟ್ಟದಲ್ಲೋ ಅಥವಾ ಸರ್ಕಾರದ ಮಟ್ಟದಲ್ಲೋ ಅವ್ರು ಹೋರಾಟ ಮಾಡಿ ತಗೊಳ್ಳೋದ್ರಲ್ಲಿ ನಮಗೆ ಅಭ್ಯಂತರ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಗ್ರಾಮ ಪಂಚಾಯಿತಿ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮೆಹಬೂಬ್ ಶರೀಫ್, PDO ವಿ ಕೃಷ್ಣಪ್ಪ, ಕಾರ್ಯದರ್ಶಿ S ರವಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು, ಇಲಾಖೆಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು.